ಟ್ರಿಪ್ ಅನ್ನ ಆಯೋಜನೆ ಮಾಡಿದಾದ್ರು ಯಾರು? ಪಶುಸಂಗೋಪನಾ ಸಚಿವರ ನೇತೃತ್ವದಲ್ಲಿ ಫಾರಿನ್ ಟ್ರಿಪ್ ಅಂತ ಹೇಳಲಾಗ್ತಾ ಇದೆ. ಸೋಮವಾರ ಪ್ರವಾಸಕ್ಕೆ ಅಣಿಯಾಗಿದ್ದಾರೆ ಒಂದಷ್ಟು ಟೀಮ್. ಅಸಲಿಗೆ ಈ ಪ್ರವಾಸ ಸರ್ಕಾರಿ ದುಡ್ಡಲ್ಲಿ ಆಗಿದೆಯಾ ಆಯೋಜನೆ, ಅಥವಾ ಶಾಸಕರೇ ತಮ್ಮ ಸ್ವಂತ ಖರ್ಚಿನಲ್ಲೇ ಹೋಗ್ತಿದ್ದಾರೆ ಅನ್ನುವ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 24 ಜನ ಶಾಸಕರು ಹೋಗ್ತಿದ್ದಾರಂತೆ. 24 ಅಲ್ಲ, 35 ಅನ್ನೋ ಮಾಹಿತಿ ಇದೆ. ಹೈಕಮಾಂಡ್ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಯಾರ್ಯಾರು ಹೋಗ್ತಿದ್ದೀರಿ, ಏನಕ್ಕೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಕೆಲ ಶಾಸಕರು ಹೇಳಿದ್ರಂತೆ, ಇಲ್ಲ ನಾವು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ ಅಂದ್ರಂತೆ. ಹೈಕಮಾಂಡ್ ಏನ್ ಹೇಳಬೇಕು? ಗೊಂದಲ. ಅಯ್ಯೋ, ಇವ್ರು ಫ್ಯಾಮಿಲಿ ಟ್ರಿಪ್ ಹೋಗ್ತಾವ್ರೆ ಅಂತ ಹೇಳ್ತಾವ್ರೆ, ನಾವು ಏನ್ ಹೇಳ್ಬೇಕು, ಬೇಡ ಅಂತ ಹೇಳ್ಬೇಕಾ, ಏನು ಗೊಂದಲದಲ್ಲಿ ಹೈಕಮಾಂಡ್ ಕೂಡ ಇರೋದು. ಹಾಗಾಗಿ ಈಗ ಕಾಂಗ್ರೆಸ್ ಪಾಳದಲ್ಲಿ ಫಾರಿನ್ ಟ್ರಿಪ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಹೋಗ್ತಾ ಇರೋದು ಯಾರ್ಯಾರು? ಎಲ್ಲರೂ ಕೂಡ ಸಿದ್ದರಾಮಯ್ಯವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ನೋಡಿ, ಯಾರ್ಯಾರಾಗಾದ್ರೆ ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ, ಕ್ವಿಕ್ ಆಗಿ ನೋಡ್ಕೊಂಬೇಡ ಬನ್ನಿ. ಟ್ರಿಪ್ ಅನ್ನ ಆಯೋಜನೆ ಮಾಡಿದಾದ್ರು ಯಾರು? ಪಶುಸಂಗೋಪನಾ ಸಚಿವರ ನೇತೃತ್ವದಲ್ಲಿ ಫಾರಿನ್ ಟ್ರಿಪ್ ಅಂತ ಹೇಳಲಾಗ್ತಾ ಇದೆ. ಸೋಮವಾರ ಪ್ರವಾಸಕ್ಕೆ ಅಣಿಯಾಗಿದ್ದಾರೆ ಒಂದಷ್ಟು ಟೀಮ್. ಅಸಲಿಗೆ ಈ ಪ್ರವಾಸ ಸರ್ಕಾರಿ ದುಡ್ಡಲ್ಲಿ ಆಗಿದೆಯಾ ಆಯೋಜನೆ, ಅಥವಾ ಶಾಸಕರೇ ತಮ್ಮ ಸ್ವಂತ ಖರ್ಚಿನಲ್ಲೇ ಹೋಗ್ತಿದ್ದಾರೆ ಅನ್ನುವ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 24 ಜನ ಶಾಸಕರು ಹೋಗ್ತಿದ್ದಾರಂತೆ. 24 ಅಲ್ಲ, 35 ಅನ್ನೋ ಮಾಹಿತಿ ಇದೆ. ಹೈಕಮಾಂಡ್ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಯಾರ್ಯಾರು ಹೋಗ್ತಿದ್ದೀರಿ, ಏನಕ್ಕೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಕೆಲ ಶಾಸಕರು ಹೇಳಿದ್ರಂತೆ, ಇಲ್ಲ ನಾವು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ ಅಂದ್ರಂತೆ. ಹೈಕಮಾಂಡ್ ಏನ್ ಹೇಳಬೇಕು? ಗೊಂದಲ. ಅಯ್ಯೋ, ಇವ್ರು ಫ್ಯಾಮಿಲಿ ಟ್ರಿಪ್ ಹೋಗ್ತಾವ್ರೆ ಅಂತ ಹೇಳ್ತಾವ್ರೆ, ನಾವು ಏನ್ ಹೇಳ್ಬೇಕು, ಬೇಡ ಅಂತ ಹೇಳ್ಬೇಕಾ, ಏನು ಗೊಂದಲದಲ್ಲಿ ಹೈಕಮಾಂಡ್ ಕೂಡ ಇರೋದು. ಹಾಗಾಗಿ ಈಗ ಕಾಂಗ್ರೆಸ್ ಪಾಳದಲ್ಲಿ ಫಾರಿನ್ ಟ್ರಿಪ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಹೋಗ್ತಾ ಇರೋದು ಯಾರ್ಯಾರು? ಎಲ್ಲರೂ ಕೂಡ ಸಿದ್ದರಾಮಯ್ಯವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ನೋಡಿ, ಯಾರ್ಯಾರಾಗಾದ್ರೆ ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ, ಕ್ವಿಕ್ ಆಗಿ ನೋಡ್ಕೊಂಬೇಡ ಬನ್ನಿ. ಟ್ರಿಪ್ ಅನ್ನ ಆಯೋಜನೆ ಮಾಡಿದಾದ್ರು ಯಾರು? ಪಶುಸಂಗೋಪನಾ ಸಚಿವರ ನೇತೃತ್ವದಲ್ಲಿ ಫಾರಿನ್ ಟ್ರಿಪ್ ಅಂತ ಹೇಳಲಾಗ್ತಾ ಇದೆ. ಸೋಮವಾರ ಪ್ರವಾಸಕ್ಕೆ ಅಣಿಯಾಗಿದ್ದಾರೆ ಒಂದಷ್ಟು ಟೀಮ್. ಅಸಲಿಗೆ ಈ ಪ್ರವಾಸ ಸರ್ಕಾರಿ ದುಡ್ಡಲ್ಲಿ ಆಗಿದೆಯಾ ಆಯೋಜನೆ, ಅಥವಾ ಶಾಸಕರೇ ತಮ್ಮ ಸ್ವಂತ ಖರ್ಚಿನಲ್ಲೇ ಹೋಗ್ತಿದ್ದಾರೆ ಅನ್ನುವ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 24 ಜನ ಶಾಸಕರು ಹೋಗ್ತಿದ್ದಾರಂತೆ. 24 ಅಲ್ಲ, 35 ಅನ್ನೋ ಮಾಹಿತಿ ಇದೆ. ಹೈಕಮಾಂಡ್ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಯಾರ್ಯಾರು ಹೋಗ್ತಿದ್ದೀರಿ, ಏನಕ್ಕೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಕೆಲ ಶಾಸಕರು ಹೇಳಿದ್ರಂತೆ, ಇಲ್ಲ ನಾವು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ ಅಂದ್ರಂತೆ. ಹೈಕಮಾಂಡ್ ಏನ್ ಹೇಳಬೇಕು? ಗೊಂದಲ. ಅಯ್ಯೋ, ಇವ್ರು ಫ್ಯಾಮಿಲಿ ಟ್ರಿಪ್ ಹೋಗ್ತಾವ್ರೆ ಅಂತ ಹೇಳ್ತಾವ್ರೆ, ನಾವು ಏನ್ ಹೇಳ್ಬೇಕು, ಬೇಡ ಅಂತ ಹೇಳ್ಬೇಕಾ, ಏನು ಗೊಂದಲದಲ್ಲಿ ಹೈಕಮಾಂಡ್ ಕೂಡ ಇರೋದು. ಹಾಗಾಗಿ ಈಗ ಕಾಂಗ್ರೆಸ್ ಪಾಳದಲ್ಲಿ ಫಾರಿನ್ ಟ್ರಿಪ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಹೋಗ್ತಾ ಇರೋದು ಯಾರ್ಯಾರು? ಎಲ್ಲರೂ ಕೂಡ ಸಿದ್ದರಾಮಯ್ಯವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ನೋಡಿ, ಯಾರ್ಯಾರಾಗಾದ್ರೆ ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ, ಕ್ವಿಕ್ ಆಗಿ ನೋಡ್ಕೊಂಬೇಡ ಬನ್ನಿ. ಟ್ರಿಪ್ ಅನ್ನ ಆಯೋಜನೆ ಮಾಡಿದಾದ್ರು ಯಾರು?
ಪಶುಸಂಗೋಪನಾ ಸಚಿವರ ನೇತೃತ್ವದಲ್ಲಿ ಫಾರಿನ್ ಟ್ರಿಪ್ ಅಂತ ಹೇಳಲಾಗ್ತಾ ಇದೆ. ಸೋಮವಾರ ಪ್ರವಾಸಕ್ಕೆ ಅಣಿಯಾಗಿದ್ದಾರೆ ಒಂದಷ್ಟು ಟೀಮ್. ಅಸಲಿಗೆ ಈ ಪ್ರವಾಸ ಸರ್ಕಾರಿ ದುಡ್ಡಲ್ಲಿ ಆಗಿದ್ಯಾ ಯೋಜನೆ ಅಥವಾ ಶಾಸಕರೇ ತಮ್ಮ ಸ್ವಂತ ಖರ್ಚಿನಲ್ಲೇ ಹೋಗ್ತಿದ್ದಾರೆ ಅನ್ನುವ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 24 ಜನ ಶಾಸಕರು ಹೋಗ್ತಿದ್ದಾರಂತೆ. 24 ಅಲ್ಲ 35 ಅನ್ನೋ ಮಾಹಿತಿ ಇದೆ. ಹೈಕಮಾಂಡ್ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಯಾರ್ಯಾರು ಹೋಗ್ತಿದ್ದೀರಿ, ಏನಕ್ಕೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಕೆಲ ಶಾಸಕರು ಹೇಳಿದ್ರಂತೆ, ಇಲ್ಲ ನಾವು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ ಅಂದ್ರಂತೆ. ಹೈಕಮಾಂಡ್ ಏನ್ ಹೇಳಬೇಕು, ಗೊಂದಲ. ಅಯ್ಯೋ, ಇವ್ರು ಫ್ಯಾಮಿಲಿ ಟ್ರಿಪ್ ಹೋಗ್ತಾವ್ರೆ ಅಂತ ಹೇಳ್ತಾವ್ರೆ, ನಾವು ಏನ್ ಹೇಳ್ಬೇಕು, ಬೇಡ ಅಂತ ಹೇಳ್ಬೇಕಾ, ಏನು ಗೊಂದಲದಲ್ಲಿ ಹೈಕಮಾಂಡ್ ಕೂಡ ಇರೋದು. ಹಾಗಾಗಿ ಈಗ ಕಾಂಗ್ರೆಸ್ ಪಾಳದಲ್ಲಿ ಫಾರಿನ್ ಟ್ರಿಪ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಹೋಗ್ತಾ ಇರೋದು ಯಾರ್ಯಾರು ಎಲ್ಲರೂ ಕೂಡ ಸಿದ್ದರಾಮಯ್ಯವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ನೋಡಿ, ಯಾರ್ಯಾರು ಹಾಗಾದ್ರೆ ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ, ಕ್ವಿಕ್ ಆಗಿ ನೋಡ್ಕೊಂಡ್ ಬನ್ನಿ. ಟ್ರಿಪ್ ಅನ್ನ ಆಯೋಜನೆ ಮಾಡಿದಾದ್ರು ಯಾರು? ಪಶುಸಂಗೋಪನಾ ಸಚಿವರ ನೇತೃತ್ವದಲ್ಲಿ ಫಾರಿನ್ ಟ್ರಿಪ್ ಅಂತ ಹೇಳಲಾಗ್ತಾ ಇದೆ. ಸೋಮವಾರ ಪ್ರವಾಸಕ್ಕೆ ಅಣಿಯಾಗಿದ್ದಾರೆ ಒಂದಷ್ಟು ಟೀಮ್. ಅಸಲಿಗೆ ಈ ಪ್ರವಾಸ ಸರ್ಕಾರಿ ದುಡ್ಡಲ್ಲಿ ಆಗಿದ್ಯಾ ಯೋಜನೆ ಅಥವಾ ಶಾಸಕರೇ ತಮ್ಮ ಸ್ವಂತ ಖರ್ಚಿನಲ್ಲೇ ಹೋಗ್ತಿದ್ದಾರೆ ಅನ್ನುವ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 24 ಜನ ಶಾಸಕರು ಹೋಗ್ತಿದ್ದಾರಂತೆ. 24 ಅಲ್ಲ 35 ಅನ್ನೋ ಮಾಹಿತಿ ಇದೆ. ಹೈಕಮಾಂಡ್ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಯಾರ್ಯಾರು ಹೋಗ್ತಿದ್ದೀರಿ, ಏನಕ್ಕೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಕೆಲ ಶಾಸಕರು ಹೇಳಿದ್ರಂತೆ, ಇಲ್ಲ ನಾವು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ ಅಂದ್ರಂತೆ. ಹೈಕಮಾಂಡ್ ಏನ್ ಹೇಳಬೇಕು, ಗೊಂದಲ. ಅಯ್ಯೋ, ಇವ್ರು ಫ್ಯಾಮಿಲಿ ಟ್ರಿಪ್ ಹೋಗ್ತಾವ್ರೆ ಅಂತ ಹೇಳ್ತಾವ್ರೆ, ನಾವು ಏನ್ ಹೇಳ್ಬೇಕು, ಬೇಡ ಅಂತ ಹೇಳ್ಬೇಕಾ, ಏನು ಗೊಂದಲದಲ್ಲಿ ಹೈಕಮಾಂಡ್ ಕೂಡ ಇರೋದು. ಹಾಗಾಗಿ ಈಗ ಕಾಂಗ್ರೆಸ್ ಪಾಳದಲ್ಲಿ ಫಾರಿನ್ ಟ್ರಿಪ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಹೋಗ್ತಾ ಇರೋದು ಯಾರ್ಯಾರು ಎಲ್ಲರೂ ಕೂಡ ಸಿದ್ದರಾಮಯ್ಯವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ನೋಡಿ, ಯಾರ್ಯಾರು ಹಾಗಾದ್ರೆ ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ, ಕ್ವಿಕ್ ಆಗಿ ನೋಡ್ಕೊಂಡ್ ಬನ್ನಿ. ಟ್ರಿಪ್ ಅನ್ನ ಆಯೋಜನೆ ಮಾಡಿದಾದ್ರು ಯಾರು? ಪಶುಸಂಗೋಪನಾ ಸಚಿವರ ನೇತೃತ್ವದಲ್ಲಿ ಫಾರಿನ್ ಟ್ರಿಪ್ ಅಂತ ಹೇಳಲಾಗ್ತಾ ಇದೆ. ಸೋಮವಾರ ಪ್ರವಾಸಕ್ಕೆ ಅಣಿಯಾಗಿದ್ದಾರೆ ಒಂದಷ್ಟು ಟೀಮ್. ಅಸಲಿಗೆ ಈ ಪ್ರವಾಸ ಸರ್ಕಾರಿ ದುಡ್ಡಲ್ಲಿ ಆಗಿದ್ಯಾ ಯೋಜನೆ ಅಥವಾ ಶಾಸಕರೇ ತಮ್ಮ ಸ್ವಂತ ಖರ್ಚಿನಲ್ಲೇ ಹೋಗ್ತಿದ್ದಾರೆ ಅನ್ನುವ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 24 ಜನ ಶಾಸಕರು ಹೋಗ್ತಿದ್ದಾರಂತೆ. 24 ಅಲ್ಲ 35 ಅನ್ನೋ ಮಾಹಿತಿ ಇದೆ. ಹೈಕಮಾಂಡ್ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಯಾರ್ಯಾರು ಹೋಗ್ತಿದ್ದೀರಿ, ಏನಕ್ಕೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಕೆಲ ಶಾಸಕರು ಹೇಳಿದ್ರಂತೆ, ಇಲ್ಲ ನಾವು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ ಅಂದ್ರಂತೆ. ಹೈಕಮಾಂಡ್ ಏನ್ ಹೇಳಬೇಕು, ಗೊಂದಲ. ಅಯ್ಯೋ, ಇವ್ರು ಫ್ಯಾಮಿಲಿ ಟ್ರಿಪ್ ಹೋಗ್ತಾವ್ರೆ ಅಂತ ಹೇಳ್ತಾವ್ರೆ, ನಾವು ಏನ್ ಹೇಳ್ಬೇಕು, ಬೇಡ ಅಂತ ಹೇಳ್ಬೇಕಾ, ಏನು ಗೊಂದಲದಲ್ಲಿ ಹೈಕಮಾಂಡ್ ಕೂಡ ಇರೋದು. ಹಾಗಾಗಿ ಈಗ ಕಾಂಗ್ರೆಸ್ ಪಾಳದಲ್ಲಿ ಫಾರಿನ್ ಟ್ರಿಪ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಹೋಗ್ತಾ ಇರೋದು ಯಾರ್ಯಾರು ಎಲ್ಲರೂ ಕೂಡ ಸಿದ್ದರಾಮಯ್ಯವರ ಆಪ್ತರು ಅಂತ ಹೇಳಲಾಗ್ತಾ ಇದೆ. ನೋಡಿ, ಯಾರ್ಯಾರು ಹಾಗಾದ್ರೆ ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ, ಕ್ವಿಕ್ ಆಗಿ ನೋಡ್ಕೊಂಡ್ ಬನ್ನಿ.